ಅಂಜನಾಪುರದ ಅಣೆಕಟ್ಟು. ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಂಜನಾಪುರ ಮುಖ್ಯವಾಗಿ ತನ್ನ ಸುಂದರವಾದ ಜಲಾಶಯ ಹಾಗೂ ಐತಿಹಾಸಿಕ ಹಿನ್ನೆಲೆಯಿಂದ ಗುರುತಿಸಲ್ಪಟ್ಟಿದೆ. ಈ ಥರ ಕಟ್ಟಿದ್ದಾರೆ ನೋಡಿ ಅಣೆಕಟ್ಟು. ಅಂಜನಾಪುರದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಘಟ್ಟವೆಂದರೆ ಇಲ್ಲಿನ ಜಲಾಶಯದ ನಿರ್ಮಾಣ. ಇದು ಕುಮದ್ವತಿ ನದಿಗೆ ಅಡ್ಡಲಾಗಿ ಕಟ್ಟಲಾದ ಅಣೆಕಟ್ಟು. ಬಹುಮುಖ್ಯವಾಗಿ ನಮ್ಮ ಮೈಸೂರಿನ ರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಕಾಲದಲ್ಲಿ ನಿರ್ಮಿಸಲಾಯಿತು. ಇದರ ಉದ್ದೇಶ ಶಿಕಾರಿಪುರ ಮತ್ತು ಸುತ್ತಮುತ್ತಲಿನ ಒಣ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು ಇದರ ಮೂಲ ಉದ್ದೇಶವಾಗಿತ್ತು. ಅಂದಿನಿಂದ ಇಂದಿನವರೆಗೆ ಇದು ಈ ಭಾಗದ ರೈತರಿಗೆ ಜೀವನಾಡಿಯಾಗಿದೆ. ಈ ಜಲಾಶಯ ಅಂಜನಾಪುರಕ್ಕೆ ಹೆಸರು ಹೇಗೆ ಬಂತು ಅನ್ನೋದಕ್ಕೆ ಅಲ್ಲಿನ ಸ್ಥಳೀಯರ ನಂಬಿಕೆಗಳ ಪ್ರಕಾರ ಈ ಪ್ರದೇಶಕ್ಕೆ ಅಂಜನಾಪುರ ಎಂಬ ಹೆಸರು ಬರಲು ಪೌರಾಣಿಕ ಕಾರಣವಿದೆ ಅಂತೆ. ಅದು ಏನು ಅಂದರೆ ಹನುಮಂತನ ತಾಯಿ ಅಂಜನಾದೇವಿ ನೆಲೆಸಿದ್ದರು ಎಂಬ ನಂಬಿಕೆ ಇದೆ. ಹಾಗಾಗಿ ಈ ಊರಿಗೆ ಅಂಜನಾಪುರ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗಿದೆ. ಅಂಜನಾಪುರವು ಶಿಕಾರಿಪುರ ತಾಲೂಕಿನ ಭಾಗವಾಗುವುದರಿಂದ ಇದು ಐತಿಹಾಸಿಕ ಅತ್ಯಂತ ಶ್ರೀಮಂತ ಪ್ರದೇಶವಾಗಿದೆ. ಈ ಭಾಗವು ಹಿಂದೆ ಕದಂಬರು, ಚಾಳುಕ್ಯರು ಮತ್ತು ಹೊಯ್ಸಳರು ಆಳ್ವಿಕೆ ಮಾಡಿದ್ದರು ಅಂತ ಹೇಳ್ತಾರೆ. ಅದು ಸತ್ಯ. ಅಂಜನಾಪುರದ ಹತ್ತಿರುವ ಬಳ್ಳಿಗಾವಿ ಮತ್ತು ತಾಳಗುಂದದಂತಹ ಸ್ಥಳಗಳು ಕಲೆ ಮತ್ತು ಸಾಹಿತ್ಯ ಕೇಂದ್ರಗಳಾಗಿದ್ದವು. ಅಂಜನಾಪುರ ಅಣೆಕಟ್ಟಿನ ಹಿನ್ನೀರು ಮತ್ತು ಸುತ್ತಮುತ್ತಲಿನ ಹಸಿರು ಕಾಡು ಪ್ರವಾಸಿಗರನ್ನು ಸೆಳೆಯುತ್ತದೆ. ಹಾಗೂ ಮಲೆನಾಡು ಮತ್ತು ಬಯಲು ಸೀಮೆಯ ಸಂಧಿ ಸ್ಥಳದಲ್ಲಿರುವ ಈ ಊರು ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿದೆ. ಈ ಅಣೆಕಟ್ಟನ್ನು ನೋಡುವುದರದು ಬಹಳ ಸಂತೋಷ ಆಗುತ್ತೆ ಕಣ್ರಿ. ತಾವು ನೋಡಲು ಬಯಸುವುದಾದರೆ ಈ ಅಣೆಕಟ್ಟು ಶಿವಮೊಗ್ಗದಿಂದ ಸುಮಾರು 40 ಕಿಲೋಮೀಟರ್ ದೂರ ಇದೆ. ಶಿಕಾರಿಪುರದಿಂದ 10 ಕಿಲೋಮೀಟರ್ ಇದೆ. ಅಂದರೆ ಶಿವಮೊಗ್ಗ ಮತ್ತು ಶಿಕಾರಿಪುರದ ಮಧ್ಯೆ ಈ ಅಂಜನಾಪುರದ ಜಲಾಶಯ ಇದೆ. ಶಿವಮೊಗ್ಗದಿಂದಲೂ ಬಸ್ ಸಿಗ್ತವೆ, ಶಿಕಾರಿಪುರದಿಂದಲೂ ಬಸ್ ಸಿಗುತ್ತದೆ. ನೋಡಿ ಎಷ್ಟು ಸುಂದರವಾಗಿದೆ. ಏನಂತೀರಾ? ಈ ಜಾಗ ನೋಡಿ. ಇಲ್ಲಿ ನೀರಿಲ್ಲ. ನೀರು ಬಂದ ನಂತರ ಕೋಡಿ ಅಂತಾರೆ ನಮ್ಮ ಕಡೆ ಎಲ್ಲ. ಹಳ್ಳಿ ಭಾಷೆಯಲ್ಲಿ ಕೋಡಿ ಅಂದರೆ ಉಕ್ಕುವುದು, ಅಂದರೆ ಓವರ್ಫ್ಲೋ ಆಗುವುದಕ್ಕೆ ಕೋಡಿ ಹೊಡೆಯೋದು ಅಂತಾರೆ. ಆವಾಗ ಮಳೆಗಾಲದಲ್ಲಿ ಬಹಳ ಸುಂದರವಾಗಿ ಕಾಣುತ್ತೆ ಈ ಪ್ರದೇಶ. ನೋಡಿ, ಆ ಅಣೆಕಟ್ಟು ಆವಾಗಲೇ ಎಷ್ಟು ಗಟ್ಟಿಮುಟ್ಟಾಗಿ ಕಟ್ಟಿದ್ದಾರೆ ನೋಡಿ, ಎಷ್ಟು ಸುಂದರವಾಗಿದೆ ಅಲ್ವಾ? ನೋಡಿ, ಈ ಅಣೆಕಟ್ಟು ಎಷ್ಟು ವಿಶಾಲವಾಗಿದೆ ಅನ್ನೋದಕ್ಕೆ ಇಲ್ಲಿ ನೋಡಬಹುದು. ಎಷ್ಟು ಸೂಪರ್ ಆಗೈತೆ ಅಂದರೆ ಪ್ಲೇಸು ಭಾಳ ಚೆನ್ನಾಗಿದೆ. ನೋಡಿ, ಈ ಜಲಾಶಯ ಎಷ್ಟು ದೂರದಿಂದ ಆವರಿಸಿದೆ ನೋಡಿ. ಇದು ಅಣೆಕಟ್ಟು. ಗೇಟ್ಗಳು ನೋಡಿ ಎಷ್ಟಿದೆ. ಸುಮಾರು ಒಂದು 50ರಿಂದ 60 ಗೇಟ್ ಇದೆ ನೋಡಿ, ಅಷ್ಟು ಉದ್ದಕ್ಕೂ. ನೋಡಿ, ಜಲಾಶಯ ಈಗ ನೀರು ಕಮ್ಮಿಯಾಗಿದೆ. ಮಳೆಗಾಲದಲ್ಲಿ ಇದು ತುಂಬಿ ಉಕ್ಕಿ ಹರಿಯುತ್ತದೆ. ನೋಡಿ ಎಷ್ಟು ವಿಶಾಲವಾಗಿದೆ ನೋಡಿ, ಅಷ್ಟು ಉದ್ದಕ್ಕೂ ಇದೆ ನೋಡಿ. ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿದ್ದಾವೆ. ಇದು ಪ್ರವಾಸಿ ತಾಣ ಕಣ್ರಿ, ಬಂದು ನೋಡ್ಬೋದು. ಹಾಗೆಯೇ ಅಲ್ಲೊಂದು ಪಾರ್ಕು ಇದೆ,
ಪಾರ್ಕು ಸಹ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸಂಸ್ಕೃತಿಯ ನೋಟ ಇದೆ. ಆದರೆ ಅವತ್ತು ಅಂದರೆ ಬುಧವಾರ ರಜೆ ಇರೋದ್ರಿಂದ ನನಗೆ ಒಳಗೆ ಬಿಡಲಿಲ್ಲ. ನೆಕ್ಸ್ಟ್ ಟೈಮು ಅದರ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ನೋಡಿ ಎಷ್ಟು ಸುಂದರವಾಗಿದೆಯಲ್ಲ ನೋಡಿ. ತುಂಬಿದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರಕ್ಕೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ.